ನಮಸ್ಕಾರ. ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ. ನಾನು ಭಾರ್ಗವಿ. ಇವತ್ತು ರಥಸಪ್ತಮಿ ಪ್ರಯುಕ್ತ ನಾನು ಅವಲಕ್ಕಿ ಪಾಯಸ ಮಾಡ್ತಿದ್ದೀನಿ. ಅವಲಕ್ಕಿ ಪಾಯಸ ಮಾಡೋದಕ್ಕೆ ಏನೇನು ಬೇಕು ಅಂದರೆ, ಇಲ್ಲಿ ಒಂದು ಲೋಟ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 1 ಲೋಟ ಗಟ್ಟಿ ಅವಲಕ್ಕಿ. ದೊಡ್ಡ ಲೋಟದಲ್ಲಿ ಹಾಲು ತೊಗೊಂಡಿದ್ದೀನಿ. ಕಲ್ಸಕ್ರೆನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪ ತೊಗೊಂಡಿದ್ದೀನಿ. ಗೋಡಂಬಿ 1-2 ಏಲಕ್ಕಿ ತೊಗೊಂಡಿದ್ದೀನಿ. ಒಂದು ಇಂಡಕ್ಷನ್ ಮೇಲೆ ಒಂದು ಪಾತ್ರೆ ಇಟ್ಟೆ, ಆನ್ ಮಾಡಿಕೊಂಡೆ. ಅದಕ್ಕೆ ಒಂದು ದೊಡ್ಡ ಲೋಟದಲ್ಲಿ ಹಾಲು ಹಾಕ್ತಿದ್ದೀನಿ. ಹಾಲು ಹಾಕಿ ಅದು ಕಾಯಬೇಕು, ಚೆನ್ನಾಗಿ ಕುದಿಬೇಕು. ಕುದಿಯೋಕೆ ಬಂದಾಗ ನೋಡಿ, ಇಲ್ಲಿ ನಾನು 1 ಲೋಟ ಅವಲಕ್ಕಿನ ನೆನೆಸ್ಬಿಟ್ಟು ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಅದನ್ನು ಇವಾಗ ಚೆನ್ನಾಗಿ ನೆಂದಿದೆ. ಇವಾಗ ಇಲ್ಲಿ ಹಾಲು ಕುದೀತಿದೆ. ಅವಲಕ್ಕಿ ನೆಂದಿರೋದನ್ನು ಹಾಕ್ತೀನಿ. ನೋಡಿ, ಈ ನೆಂದಿರೋದಕ್ಕೆ ನೀವು ನೀರು ಚಿಮುಕಿಸ್ಬಿಟ್ಟು ಕುಕ್ಕರಲ್ಲಿಟ್ಟು ಒಂದು ಸರ್ತಿ ಕೂಗಿಸಿನೂ ಹಾಕಬಹುದು. ನಾನು ಇವಾಗ ನೆನೆಸಿ ಹಾಕ್ತಿದ್ದೀನಿ. ಚೆನ್ನಾಗಿ ನೆಂದಿದೆ ಅದು. ಇವಾಗ ಅದು ಕುದೀಲಿ, ಒಂದು ಸ್ವಲ್ಪ ಕುದೀಲಿ ಅದು ಚೆನ್ನಾಗಿ. ಅವಲಕ್ಕಿ ಪಾಯಸ 2-3 ಥರ ಮಾಡ್ತಾರೆ. ತುಪ್ಪದಲ್ಲಿ ಅವಲಕ್ಕಿನ, ದಪ್ಪ ಅವಲಕ್ಕಿನ ತುಪ್ಪ ಹಾಕಿ ಅದು ಕರ್ದಂಗೆ ಮಾಡಿ ಅದನ್ನು ಹಾಲು ಕುದಿಸಿ ಅದಕ್ಕೆ ಹಾಕಿ ಆ ಥರನೂ ಮಾಡುತ್ತೆ. ನಾನು ಇದನ್ನು ನೆನೆ ಇಟ್ಟು ಮಾಡ್ತಿದ್ದೀನಿ. ಇದು ಒಂಥರ ಚೆನ್ನಾಗಿರುತ್ತೆ. ಇವಾಗ ನಾನು ಕಲ್ಸಕ್ರೆನ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಹಾಕ್ಕೊಂಡೆ. ಕಲ್ಸಕ್ರೆ 1/4 ಲೋಟ ತೊಗೊಂಡಿದ್ದೀನಿ. ಅದನ್ನು ಹಾಕಿದೆ. ನೀವು ಸ್ವೀಟ್ ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕ್ಕೋಬಹುದು. ಇವಾಗ ನೋಡಿ, ಸ್ವಲ್ಪ 1 ಸ್ಪೂನ್ ತುಪ್ಪ ಇಟ್ಕೊಂಡಿದ್ನಲ್ಲ, ಆ ತುಪ್ಪನ ಹಾಕ್ತಾಯಿದ್ದೀನಿ. ತುಪ್ಪನ ಹಾಕಿದೆ. ಇವಾಗ ಅದನ್ನು ಚೆನ್ನಾಗಿ ಕುದಿಬೇಕು. ಅಂದರೆ ಈ ಹಾಲು ಪಾಯಸ ಇದು ಎಲ್ಲ ಹಾಲೆಲ್ಲ ಹಾಕಿ ಪಾಯಸ ಮಾಡೋವಾಗ ನಮ್ಮ ಹಾಲು ಚೆನ್ನಾಗಿ ಕುದ್ದು ಗಟ್ಟಿಯಾಗಬೇಕು. ಆವಾಗ ರುಚಿ ಚೆನ್ನಾಗಿರುತ್ತೆ. ನೋಡಿ, ಗಟ್ಟಿ ಆಗ್ತಾ ಇದೆ. ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ಅದಕ್ಕೆ ನಾನು ಗೋಡಂಬಿನ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೆ. ಇದಕ್ಕೆ ದ್ರಾಕ್ಷಿ ಏನು ಹಾಕಕ್ಕೆ ಹೋಗಲ್ಲ, ಗೋಡಂಬಿ ಮಾತ್ರ ಹಾಕ್ತೀನಿ. ಬಾದಾಮಿನೂ ಹಾಕಬಹುದು, ಆದರೆ ಗೋಡಂಬಿ ಮಾತ್ರ ಇವತ್ತು ಹಾಕ್ತಾಯಿದ್ದೀನಿ. ಅದು ಚೆನ್ನಾಗಿ ನೋಡಿ ಕುದೀತಾ ಇದೆ. ಚೆನ್ನಾಗಿ ಕುದಿಬೇಕು, ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಈ ರಥಸಪ್ತಮಿ ಹಬ್ಬಕ್ಕೆ ಅವಲಕ್ಕಿ ಪಾಯಸನೇ ಮಾಡೋದು. ಆವಾಗೆಲ್ಲ ತುಳಸಿ ಕಟ್ಟೆ ಮುಂದೆ ಒಂದು ಅಗಿಷ್ಟಿಗೆ ಇಟ್ಟು ಅದರ ಮೇಲೆ ಪಾತ್ರೆ ಇಟ್ಟು ಅಲ್ಲಿ ಪಾಯಸ ಅಲ್ಲೇ ಮಾಡಿ ನೈವೇದ್ಯ ಮಾಡ್ತಿದ್ರು ಸೂರ್ಯಂಗೆ. ಇವಾಗ ಅದ್ರದ್ದು ವ್ಯವಸ್ಥೆ ಸ್ವಲ್ಪ ಕಡಿಮೆ ಆಗಿರೋದು. ನೋಡಿ, ಕುಗ್ತಾ ಇದೆ. ಆಯ್ತು ನೋಡಿ, ಇಲ್ಲಿ ಅವಲಕ್ಕಿ ಪಾಯಸ ರೆಡಿ ಆಯಿತು. ಹಿಂದೆ ಎಲ್ಲ ಆ ಥರನೇ ಪದ್ಧತಿ. ಕೆಲವ್ರ ಮನೆಯಲ್ಲಿ ರವೆ ಹಾಕಿ ಪಾಯಸ ಮಾಡ್ತಾರೆ. ನೋಡಿ, ಇವಾಗ ನಮ್ಮ ಪಾಯಸ ರೆಡಿ ಆಯಿತು. ಈ ಥರ ಒಂದು ಮನೆ ರಥಸಪ್ತಮಿ ಹಬ್ಬಕ್ಕೆ ಬೆಳಗಿನ ಜಾವ ರಂಗೋಲಿ ಎಲ್ಲ ಹಾಕಿದ್ದು ನೋಡೋಣ ಬನ್ನಿ. ನೋಡಿ, ರಥಸಪ್ತಮಿಗೆ ಬೆಳಗಿನ ಜಾವ ಎದ್ದು ಕಸ ಗುಡಿಸಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ ಸೂರ್ಯದೇವನ್ನ ಸ್ವಾಗತಿಸೋದೇ ಈ ರಥಸಪ್ತಮಿ ಹಬ್ಬದ ವಿಶೇಷತೆ. ಇವಾಗ ನಮ್ಮತ್ತೆ ಮಾತಾಡ್ತಾರೆ. ರಥಸಪ್ತಮಿನ ನೀವು ಹಬ್ಬ ಆಚರಿಸೋವಾಗ ಯಾವ ಥರ ಆಚರಿಸ್ತಿದ್ರಿ, ಏನೆಲ್ಲ ಮಾಡ್ತಿದ್ರಿ ಮಾತಾಡ್ತಾರೆ ನಮ್ಮತ್ತೆ. ಆವಾಗಲೂ ಹೀಗೆ ಬೆಳಿಗ್ಗೆ ಬೇಗ ಎದ್ದು ತುಳಸಿ ಕಟ್ಟೆನಂತೂ ಸಾರಿಸಿ ರಂಗೋಲಿ ಹಾಕಿ ಅಲ್ಲಿ ಸ್ವಚ್ಛ ಮಾಡೋದೇ ಅವತ್ತಿನ ಹಬ್ಬ ಇರೋದು. ಜೊತೆಗೆ ಉದ್ದಕ್ಕೂ ಜಾಗ ಇರೋದ್ರಿಂದ ಚೆನ್ನಾಗಿ ರಂಗೋಲಿಯನ್ನು ಹಾಕಿ ಅದೆಲ್ಲ ಮಾಡ್ತಾಯಿತ್ತು. ಆಮೇಲೆ ರಥ ಎಲ್ಲ ಬರೆದು ರಥ ಎಲ್ಲ ಬರೆದು ಅದಂತೂ ಈ ಹಬ್ಬದ ವಿಶೇಷವೇ ಹೌದು. ಸೂರ್ಯನ ರಥ ಬರೆಯೋದು, ಅದು ಬರೀತಾ ಇತ್ತು. ಆಮೇಲಿಂದ ನಮ್ಮ ಮನೆ ಪದ್ಧತಿ ಹೆಂಗೆ ಅಂದರೆ, ತುಳಸಿ ಕಟ್ಟೆ ಮುಂದೆ ಹೀಗೆ ಈ ರಥ ಇದು ಎಲ್ಲ ಬರೆದು ಅಲ್ಲಿ ಇದು ಗಿಚ್ಕೆ ಇಟ್ಕೊಂಡು ಅದಕ್ಕೆ ಹಾಲು ಅವಲಕ್ಕಿನ ಹಾಲಲ್ಲಿ ಉಕ್ಕರಿಸಿ ಅದನ್ನು ನೈವೇದ್ಯಕ್ಕೆ ಸ್ವೀಟ್ ಮಾಡಿ ಅದನ್ನು ಸೂರ್ಯನ ನೈವೇದ್ಯಕ್ಕೆ ಇಡೋದು ನಮ್ಮನೆ ಪದ್ಧತಿ. ಮಾಡ್ತಾಯಿತ್ತು ಹಾಗೆಲ್ಲ. ಅದೇ ನೋಡಿ, ನಾನು ಈ ಸರ್ತಿ ರಥ ಎಲ್ಲ ಬರೆದು ಪೂಜೆ ಎಲ್ಲ ಮಾಡಿದೆ.
ಸರಿ ರಥ ರಂಗೋಲಿನಲ್ಲಿ ರಥ ಎಲ್ಲ ಬರ್ದಿದ್ದೀನಲ್ಲ, ಹೇಗಿದೆ ತುಂಬ ನೀವು ನೋಡಿದ್ರಲ್ಲ? ಹಾಂ, ತುಂಬ ಚೆನ್ನಾಗಿ ಬಂದಿದೆ. ಪೂಜೆ ಮಾಡೋ ಟೈಮ್ಗೆ ಕರೆಕ್ಟಾಗಿ ಸೂರ್ಯ ಬಿಸಿಲು ಬಂತು, ಅಂದರೆ ಸೂರ್ಯನ ದರ್ಶನ ಆಯಿತು ನಮಗೆ. ಸ್ಪೆಷಲ್ಲಾಗಿ ಪೂಜೆ ಮಾಡೋ ಟೈಮಲ್ಲೇ ಸೂರ್ಯ ಬಂದ. ಬೆಳಗ್ಗೆಯಿಂದ ಮೋಡ ಇತ್ತು, ಸೂರ್ಯ ಕಾಣಿಸ್ಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಸೂರ್ಯ ಎಲ್ಲ ನೋಡೋಕ್ಕೆ ಒಂಥರ ಖುಷಿ ಆಯಿತು. ಸೂರ್ಯಂದು ತುಂಬ ಚೆನ್ನಾಗಿ ಅನ್ನಿಸ್ತು. ಪೂಜೆ ಮಾಡೋ ಟೈಮಲ್ಲೇ ಸೂರ್ಯ ಬಂದು ಆಶೀರ್ವಾದ ಮಾಡ್ದ. ಎಲ್ರಿಗೂ ನೋಡಿ ಆರೋಗ್ಯ ಎಲ್ಲ ಕೊಟ್ಟು ನಿಮ್ಮೆಲ್ರಿಗೂ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ನೀವು ನಮ್ಮತ್ತೇನು ವಿಶಸ್ ತಿಳಿಸ್ತಾರೆ. ಎಲ್ಲರಿಗೂ ಒಳ್ಳೆಯ ಆಯುಸ್ಸು ಆರೋಗ್ಯ ಕೊಟ್ಟು ಸೂರ್ಯ ಎಲ್ಲರನ್ನು ಆಶೀರ್ವಾದ ಮಾಡಲಿ ಅನ್ನೋದೇ ಈ ಹಬ್ಬದ ವಿಶೇಷ. ನಿಮ್ಮನೆಯಲ್ಲೂ ಈ ಥರ ಅವಲಕ್ಕಿ ಪಾಯಸ ಮಾಡಿಕೊಂಡು ಹೇಗೆ ಬಂತು ಅಂತ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.